ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಟಿ ಎಮ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಹಾಗೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮೂಲಕ ಕಮೆಂಟನ್ನು ಮಾಡಿ. ನೋಡಿರಿ, ನಾವು ಹಿಂದಿನ ತರಗತಿಯಲ್ಲಿ ಮೊದಲು ಭಾರತ ನಮ್ಮ ಹೆಮ್ಮೆ ಎಂಬ ಪಾಠದಲ್ಲಿ ಭಾರತಕ್ಕೆ ಭರತಖಂಡ, ಹಿಂದೂಸ್ತಾನ್, ಇಂಡಿಯಾ, ಜಂಬೂದ್ವೀಪ ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಈಗ ನಾವು ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಅನನ್ಯತೆಯನ್ನು ಏನು ಪರಿಚಯ ಮಾಡ್ಯಾರ ಅವರು ಭಾರತದ ಬಗ್ಗೆ ಯುರೋಪಿಯನ್ನರು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ನೋಡ್ರಿ, ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದ ಪ್ರಾಚೀನ ಭವ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಅಂಥವರಲ್ಲಿ ವಿಲಿಯಂ ಜೋನ್ಸ್ ಪ್ರಮುಖರು. ನೋಡ್ರಿ, ವಿಲಿಯಂ ಜೋನ್ಸ್ ಅವರು ಏನಾಗಿರ್ತಾರೆ, ಅವರು ಪ್ರಮುಖವಾದ ವ್ಯಕ್ತಿಯಾಗಿರ್ತಾರೆ. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ, ಮೇಧಾವಿ ಹಾಗೂ ಸಂಸ್ಕೃತ ಕಲಿತವರಾಗಿದ್ದಾರೆ. ನೋಡ್ರಿ, ಇವರು ವಿಲಿಯಂ ಜೋನ್ಸ್ ಅವರು ಏನಾಗಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಆಗಿದ್ದಾರೆ, ಮೇಧಾವಿನೂ ಆಗಿದ್ದಾರೆ ಹಾಗೂ ಸಂಸ್ಕೃತವನ್ನು ಕಲಿತವರಾಗಿದ್ದಾರೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಜೋನ್ಸ್ ನುಡಿದರು. ಇವರು ನೋಡ್ರಿ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಏನಾಗಿದೆ ಅಂದ್ರೆ ಅದ್ಭುತವಾಗಿದೆ ಎಂದು ವಿಲಿಯಂ ಜೋನ್ಸರು ನುಡಿದರು. ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯೊಂದನ್ನು ಸ್ಥಾಪಿಸಿದರು. ನೋಡಿ, ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ ಅವರು. ಯಾರಂದ್ರೆ ವಿಲಿಯಂ ಜೋನ್ಸ್ ಅವರು. ಅಧ್ಯಯನವನ್ನು ಮಾಡಕ್ಕೆ, ಭಾರತದ ಸಾಹಿತ್ಯದ ಅಧ್ಯಯನವನ್ನು ಮಾಡಲು. ಸಾಮಾನ್ಯ ಶಕ 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ನೋಡ್ರಿ, ಎಷ್ಟರಲ್ಲಿ 1784ರಲ್ಲಿ ಅವರು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸಾಮಾನ್ಯ ಶಕ 1832ರಲ್ಲಿ ಈ ಸಂಸ್ಥೆಯನ್ನು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ನೋಡ್ರಿ, ಅವರು ಈ ಸಂಸ್ಥೆಗೆ ಮತ್ತೊಂದು ಹೆಸರನ್ನು ಇಡ್ತಾರೆ. ಏನಂದ್ರೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣವನ್ನು ಆ ಸೊಸೈಟಿಗೆ ಮಾಡುತ್ತಾರೆ. ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಪ್ರಕಟಿಸಿತು. ನೋಡ್ರಿ, ಈ ಸಂಸ್ಥೆ ಏನದ ಈ ಸಂಸ್ಥೆ ಭಗವದ್ಗೀತೆಯ ಇಂಗ್ಲಿಷ್ ಭಾಷಾಂತರವನ್ನು ಒಳಗೊಂಡಿದೆ, ಅದರ ಪ್ರಕಟಣೆ ಮಾಡಿದೆ. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ. ಇದು ನೋಡ್ರಿ, ಸಂಸ್ಕೃತದಿಂದ ಇಂಗ್ಲಿಷಿಗೆ ಅದು ಏನಾಗಿದೆ, ವಿವರಣೆಯಾದ ಮೊದಲ ಕೃತಿಯಾಗಿದೆ, ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ. ವಿಲಿಯಂ ಜೋನ್ಸ್ ಶಾಕುಂತಲಾ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು. ನೋಡ್ರಿ, ವಿಲಿಯಂ ಜೋನ್ಸ್ ಅವರು ಶಾಕುಂತಲಾ ಎಂಬ ಕೃತಿಯನ್ನು ಏನು ಮಾಡ್ತಾರೆ, ಅವರು ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ, ಸಿದ್ಧಗೊಳಿಸ್ತಾರೆ. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನ ಮುಂದುವರಿಸಿದರು. ನೋಡ್ರಿ, ಅವ್ರು ಏನು ಮಾಡ್ತಾರೆ, ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನವನ್ನು ಅವರು ಮುಂದುವರಿಸ್ತಾರೆ. ಇದು ನೋಡ್ರಿ, ಪ್ರಾಚೀನ ಭಾರತದ ಇದೊಂದು ನೋಡ್ರಿ ಪ್ರಾಚೀನ ಭಾರತದ ನಕ್ಷೆಯಾಗಿದೆ. ಇದರಲ್ಲಿ ಸ್ಥಳನಾಮಗಳು ಇವೆ ಹಾಗೂ ಚಾರಿತ್ರಿಕ ನೆಲೆಗಳು ಕೂಡ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಹಿಂದೂ ಮಹಾಸಾಗರವಿದೆ, ಇದು ಶ್ರೀಲಂಕಾ, ಇದು ಪೂರ್ವ ಸಮುದ್ರದಲ್ಲಿ ಬಂಗಾಳ ಕೊಲ್ಲಿದೆ ಮತ್ತು ಈ ಕಡೆ ನೋಡ್ರಿ ಅರಬ್ಬಿ ಸಮುದ್ರವಿದೆ, ಈ ಕಡೆ ಅರಬ್ಬಿ ಸಮುದ್ರವಿದೆ. ಇದು ನೋಡ್ರಿ, ಈ ಭಾರತದ ನಕ್ಷೆ ಇದೆ. ಇದು ಮೂರು ಕಡೆ ನೀರನ್ನು ಆವರಿಸುವುದರಿಂದ ಇದನ್ನು ಪರ್ಯಾಯ ದ್ವೀಪ ಎಂದು ಕರೆಯಲಾಗಿದೆ. ಎರಡು ಕಡೆ ನೀರನ್ನು ಆವರಿಸಿರುವುದರಿಂದ ಇದನ್ನು ಪರ್ಯಾಯ ದ್ವೀಪ ಅಂತಲೂ ಕರೆಯುತ್ತಾರೆ. ಇದು ಹಾಗೂ ಇದು ಹಿಂದೂ ಮಹಾಸಾಗರವಿದೆ. ಇಲ್ಲಿ ಇಂದಿರಾ ಪಾಯಿಂಟ್ ಎಂಬ ಪಾಯಿಂಟ್ ಈ ಕಡೆ ಬರುತ್ತೆ. ಪ್ರಾಚೀನ ಭಾರತದ ಇದೊಂದು ನಕ್ಷೆ ಭಾರತದ. ಈಗ ನೆಕ್ಸ್ಟ್ ನೋಡ್ರಿ, ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ. ನೋಡ್ರಿ, ಅಶೋಕನ ಶಿಲಾಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ. ಅಶೋಕನ ಶಾಸನದಲ್ಲಿ ಅಂಕಿಗಳನ್ನು ವಿಪುಲವಾಗಿ ಏನಾಗಿದೆ ಅಂದ್ರೆ ಬಳಸಲಾಗಿದೆ. ಇವು 2300 ವರ್ಷಗಳಷ್ಟು ಹಿಂದಿನವು. ಇದಾದ 1000 ವರ್ಷಗಳ ಮೇಲೂ ಯುರೋಪಿನ ರಾಷ್ಟ್ರಗಳಲ್ಲಿ ಅಂಕಿಗಳು
ಬಳಕೆಗೆ ಬಂದಿರಲಿಲ್ಲ. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳಾಗಿವೆ. ನೋಡ್ರಿ, ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳ್ಬೋದು. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳಾಗಿವೆ ಅಂಥೇಳಿ ಹೇಳ್ಬೋದು. ಶೂನ್ಯ ಅಥವಾ ಸೊನ್ನೆಯನ್ನು ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ನೋಡ್ರಿ, ಗಣಿತ ಕ್ಷೇತ್ರದಲ್ಲಿ ಸೊನ್ನೆಯನ್ನು ಮೊದಲು ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಭಾರತೀಯರಿಗೆ. ಫ್ರೆಂಡ್ಸ್, ಯಾರಿಗೆ ಅಂದ್ರೆ ಭಾರತೀಯರಿಗೆ ಸಲ್ಲುತ್ತದೆ. ಸೊನ್ನೆಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿತು. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿಯಾದ ಆರ್ಯಭಟ ತೋರಿಸಿಕೊಟ್ಟದ್ದು. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೊಪರ್ನಿಕಸ್ ಎಂಬಾತನಿಗೆ. ಇವನಿಗಿಂತ 10 ಶತಮಾನ ಹಿಂದಿನವನು ಆರ್ಯಭಟನಾಗಿದ್ದಾನೆ. ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ನೋಡ್ರಿ, ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಎಲ್ಲಿ ಸಿದ್ಧಗೊಳಿಸಿದರು ಅಂತ ಹೇಳಿ ಕೇಳೋಣ. ಉಜ್ಜಯಿನಿ ಎಂಬಲ್ಲಿ ಸಿದ್ಧಗೊಳಿಸಿದರು ಎಂದು ಹೇಳಬಹುದು. ಈಗ ನೋಡ್ರಿ, ಮುಂದಿನ ಕ್ಲಾಸ್ನಲ್ಲಿ ನಾವು ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿ ಹಾಗೂ ಪ್ರಭಾವ ಎಂಬುದನ್ನು ನೋಡಿಕೊಳ್ಳೋಣ. ಇದರಲ್ಲಿ ಫ್ರೆಂಡ್ಸ್, ಈಗ ನೋಡ್ರಿ, ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ಹಾಗೂ ಭಾರತದ ಅನನ್ಯತೆಯನ್ನು ಪರಿಚಯಿಸುವುದರಲ್ಲಿ ಯುರೋಪಿಯನ್ನರ ಪಾತ್ರ ಏನಾಗಿದೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಇದರಲ್ಲಿ ಏನಾದರೂ ತಿಳಿಯದೇ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಈ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು, ಹಾಗೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.